ಏನಪ್ಪ ಇದು ಚಕ್ಲಿ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಹೌದು ಸ್ನೇಹಿತರೆ, ಟ್ರೆಡಿಷ್ನಲ್ ವೇನಲ್ಲಿ ಮಾಡಿರೋ ಅಂಥ ಡೀಟೇಲ್ಡಾಗಿ ಹೇಳಿರೋ ಅಂಥ ವಿಡಿಯೋ ಇದು. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಇಲ್ಲಿ ನಾನು ಸುಮಾರು 4 ಕಪ್ಪಷ್ಟು ಡಿಪೋ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಡಿಪೋ ಅಕ್ಕಿ ಅಂತ ಹೇಳಿದ್ರೆ ರೇಷನ್ ಅಕ್ಕಿ ಅಂತ ಗೊತ್ತಿದೆ ಅಲ್ವಾ? ಸೊ ಆ ಅಕ್ಕಿಯನ್ನು ನಾನು ತೊಳೆದಿಲ್ಲ, ಏನೂ ಇಲ್ಲ ಸ್ನೇಹಿತರೆ. ಜಸ್ಟ್ ಇಡೀ ಬೆಚ್ಚಗೆ ಹುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಡೀ ಬೆಚ್ಚಗೆ ಮಾತ್ರ ಮಾಡಬೇಕು, ಜಾಸ್ತಿ ಉರಿಯೋದು ಬೇಡ. ನಾನು ಅದೇ ಕಪ್ಪು ಮೆಷರ್ಮೆಂಟಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಉದ್ದಿನ ಬೇಳೆಯನ್ನು ಚೆನ್ನಾಗಿ ಉರಿಬೇಕು. ಕೆಂಪಾಳ ಅಂತ ಹೇಳ್ತೀವಲ್ವ, ಗೋಲ್ಡನ್ ಬ್ರೌನ್ ಬರೋ ತನಕನೂ ಕೂಡ ಇದನ್ನು ಉರಿಬೇಕಾಗತ್ತೆ. ಇದಕ್ಕೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ 1 ಕಪ್ಪಷ್ಟು ಉರಿಗಡಲೆಯನ್ನು ಹಾಕೋತಾ ಇದ್ದೀನಿ. ಇದು ಕಡಲೆನೇನು ಕೂಡ ನಾನಿಲ್ಲಿ ಹುರಿದಿಲ್ಲ ಸ್ನೇಹಿತರೆ. ಇಲ್ಲಿ ಅಕ್ಕಿಯನ್ನು ಇಡೀ ಬೆಚ್ಚಗೆ ಮಾಡ್ಕೊಳ್ಬೇಕು. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆನೂ ಕೂಡ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲೇ 1 ಕಪ್ಪು ಉರಿಗಡಲೆನ ಹಾಕ್ಕೊಬೇಕಾಗತ್ತೆ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ. 4 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿರೋ ಅಂಥದ್ದು. 1 ಗ್ಲಾಸು ಉದ್ದಿನಬೇಳೆ, 1 ಗ್ಲಾಸಷ್ಟು ಉರಿಗಡಲೆ, ಇಷ್ಟನ್ನು ತೊಗೊಂಡ್ರೆ ಚಕ್ಲಿ ಹಿಟ್ಟು ರೆಡಿ ಆಗಿಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಚಕ್ಲಿ ಹಿಟ್ಟಿಗೆ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ. ಇದನ್ನು ಮಿಲ್ ಮಾಡಿಸೋಕ್ಕೂ ಮುಂಚೆನೇ ನಾನು ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿನ ಹುರಿದಿಲ್ಲ ಸ್ನೇಹಿತರೆ, ಹಾಗೆ ಹಾಕ್ತಾಯಿದ್ದೀನಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ. ನಾನಿಲ್ಲಿ ಸುಮಾರು 1 ಇಡಿ ಅಂತ ಹೇಳ್ತೀವಲ್ವ, ಅಷ್ಟು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ಕಲರಿಗೆ ಬೇಡ, ಖಾರಕ್ಕೆ ಮಾತ್ರ ಹಾಕ್ಕೊಬೇಕಾಗತ್ತೆ. ಬ್ಯಾಡ್ಗೆ ಹಾಕ್ಬಿಟ್ರೆ ಪೂರ್ತಿ ಕೆಂಪಗೆ ಬಂದುಬಿಡುತ್ತೆ, ಸೊ ಚೆನ್ನಾಗಿರೋದಿಲ್ಲ. ಸೊ ಖಾರಕ್ಕೆ ನೀವು ಗುಂಟೂರು ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಯಾವ್ದು ಬೇಕಾದರೂ ನೀವು ಹಾಕ್ಕೊಳ್ಬೋದು. ಅದನ್ನು ನೀಟಾಗಿ ಮಿಲ್ ಮಾಡಿಸಿ ಜರಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ 1/4 ಭಾಗ ಮಾತ್ರ ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚಕ್ಲಿ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ಅಂತ ಅನ್ಬೇಕಾದ್ರೆ 1 ವಾರ ಮುಂಚೆನೇ ಹಾಕ್ಸಿಟ್ಕೊಳ್ಳಿ, ಅದು ಚೆನ್ನಾಗಿ ಮಾಗತ್ತೆ ಹಿಟ್ಟು. ಇದಕ್ಕೆ ಸುಮಾರು 1-2 ಸ್ಪೂನಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಜೀರಿಗೆನೂ ಕೂಡ ಹಾಕ್ಕೊಳ್ಬೋದು ಮಿಲ್ ಮಾಡಿಸ್ಬೇಕಾದ್ರೇ. ಇವಾಗ ಬಾಯಿಗೆ ಚೆನ್ನಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ. 3 ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ, ಯಾಕೆ ಅಂದರೆ ನಾನು ಮಿಲ್ ಮಾಡಿಸ್ಬೇಕಾದ್ರೇ ನಾನು ಮೆಣಸಿನ್ಕಾಯನ್ನು ಹಾಕಿ ಮಿಲ್ ಮಾಡಿಸಿದ್ದೀನಲ್ವ, ಸೊ ಅದಕ್ಕೆ ಇಲ್ಲಿ ಖಾರದ ಪುಡಿ ಹಾಕಿಲ್ಲ ಸ್ನೇಹಿತರೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಖಾರ ಇದೆಯಾ ಇಲ್ವಾ ಅಂತ. ಒಂದು ವೇಳೆ ಕಡಿಮೆ ಇತ್ತು ಅಂತಂದರೆ ನೀವು ಈ ಟೈಮ್ನಲ್ಲಿ ಅಚ್ಚ ಖಾರದ ಪುಡಿನ ಬೆರೆಸ್ಕೊಳ್ಬೋದು. ಮತ್ತು ಇಂಗನ್ನು ಹಾಕಿದ್ದೀನಿ, 1/2 ಸ್ಪೂನಷ್ಟು ಇಂಗನ್ನು ಹಾಕಿದ್ದೀನಿ. ಇದಕ್ಕೆ ಸೋಡಾ ಆಗಲಿ ಏನೂ ಬೇಡ ಸ್ನೇಹಿತರೆ, ತುಂಬ ಚೆನ್ನಾಗಾಗತ್ತೆ. ಇದನ್ನೆಲ್ಲ ಒಂದು ರೌಂಡು ಡ್ರೈ ಮಿಕ್ಸ್ ಮಾಡಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಳ್ಬೇಕು. ಅದು ಈ ರೀತಿಯಾಗಿ ಚುರ್ ಅಂತ ಸೌಂಡ್ ಬರಬೇಕು. ನಾವು ಹಿಟ್ಟಿಗೆ ಹಾಕಿದ್ರೆ ಈ ರೀತಿಯಾಗಿ ಬಬ್ಬಲ್ಸ್ ಬಂದು ಚೆನ್ನಾಗಿ ಸೌಂಡ್ ಬರಬೇಕು. ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಎಣ್ಣೆನ ಈ ರೀತಿಯಾಗಿ ಕಾಯಿಸಿ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ, ಬಿಸಿ ಮಾಡಿ ಚಕ್ಲಿ ಸಾಫ್ಟ್ ಆಗುತ್ತೆ, ಅಂದರೆ ಕ್ರಿಸ್ಪಾಗಿರುತ್ತೆ ಮತ್ತು ಬಾಯಿಲಿಟ್ಟರೆ ಕರ್ಗೋ ಥರ ಬರುತ್ತೆ. ಸಾಫ್ಟ್ ಅಂದರೆ ಆ ರೀತಿಯಾಗಿರೋದು ಅಷ್ಟೇ, ಮೆತ್ತವಾಗಿರೋದು ಅಂಥದ್ದಲ್ಲ. ಸೊ ಈಗ ಒಂದು ಸ್ವಲ್ಪನೇ ಆ ಬಿಸಿನ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇದು ಮಿಕ್ಸ್ ಮಾಡಿದ್ದೀವಿ, ಇಷ್ಟೇ ಎಣ್ಣೆ ಹಾಕಬೇಕು ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ, ನಾವು ಇದನ್ನು ಕಲಿಸ್ತಾ ಸ್ವಲ್ಪ ಕೈನಲ್ಲಿ ಹಿಂಗೆ ಉಂಡೆ ಥರ ಶೇಪ್ ಕೊಟ್ಟರೆ ಅದು ಒಂದು ಶೇಪ್ ಬರಬೇಕು. ಆವಾಗ ಕರೆಕ್ಟಾಗಿದೆ ಅಂತ. ಒಂದು ವೇಳೆ ಎಣ್ಣೆ ಕಮ್ಮಿ ಆಯಿತು ಅಂದರೆ ಅದು ಶೇಪ್ ಥರ ಬರೋದಿಲ್ಲ. ಆವಾಗ ಇನ್ನೊಂದು ಸ್ಪೂನಷ್ಟು, ಅಂದರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನೀವು ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡು ಕಲಿಸ್ಬೇಕಾಗತ್ತೆ. ಇವಾಗ ಕರೆಕ್ಟಾಗಿದೆ. ಈಗ ತಗೊಂಡಿರೋ ಅಂಥದ್ದಕ್ಕೆ ಎಣ್ಣೆ ಕರೆಕ್ಟಾಗಿದೆ ನೋಡಿ, ಚೆನ್ನಾಗಿ ಶೇಪ್ ಬರ್ತಾ ಇದೆ. ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇನ್ನೊಂದು ಸಲ ನೀವು ಉಪ್ಪನ್ನು ಎಲ್ಲ ಚೆಕ್ ಮಾಡಿಕೊಂಡು ಇದನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಕ್ಲಿ ಹಿಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ, ಪೂರ್ತಿ ಗಟ್ಟಿಯಾಗಿ ಬೇಡ. ಯಾಕೆ ಅಂತ ಹೇಳಿದ್ರೆ ಗಟ್ಟಿಯಾಗಿ ಕಲಿಸ್ಬಿಟ್ರೆ ಒತ್ತಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದನ್ನು ಚಕ್ಲಿ ಒರಳಿಗೆ ಹಾಕಿ ಅದನ್ನು ಚಕ್ಲಿ ಥರ ಮಾಡಬೇಕು ಅಂತ ಅಂದರೆ ಕಷ್ಟ ಆಗುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಆ ಕನ್ಸಿಸ್ಟೆನ್ಸಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ. ಆ ರೀತಿಯಾಗಿ ನೀವು ಕಲಿಸ್ಕೊಬೇಕಾಗತ್ತೆ. ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕೋದು ಬೇಡ.
ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ನಾದುತ್ತೀವೋ ಚಕ್ಲಿ ಎಲ್ಲೂ ಕೂಡ ಕಟ್ಟಾಗೋದಿಲ್ಲ. ಇಲ್ಲಿ ಈ ಒಂದು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗತ್ತೆ ಸ್ನೇಹಿತರೆ. ಚೆನ್ನಾಗಿ ನಾದಿದ್ರೆ ಅಲ್ಲಿಗೆ ಉಪ್ಪು ಖಾರನೂ ಚೆನ್ನಾಗಿ ಹಿಡಿಯುತ್ತೆ, ಮತ್ತು ಗಂಟು ಕೂಡ ಇರೋದಿಲ್ಲ, ಮತ್ತು ಎಲ್ಲೂ ಕೂಡ ಚಕ್ಲಿ ಕಟ್ಟಾಗೋದಿಲ್ಲ. ನೋಡಿ ಈ ರೀತಿಯಾಗಿ ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸೂಪರಾಗಿ ಚಕ್ಲಿ ಬರುತ್ತೆ. ನೋಡಿ ನೀವೇ ನೋಡ್ತಾ ಇದ್ದೀರಾ ಅದ ಯಾವ ರೀತಿಯಾಗಿ ಇದೆ ಅಂತ ಹೇಳ್ಬಿಟ್ಟು. ತುಂಬ ಗಟ್ಟಿಯಾಗಿಯೂ ಇಲ್ಲ, ತುಂಬ ತೆಳುವಾಗಿಯೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇವಾಗ ಚಕ್ಲಿ ಒರಳಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ತಕ್ಕೊಂಡು ಇದನ್ನು ಮುಚ್ಚಿಟ್ಬಿಡೋಣ. ಈ ಹಿಟ್ಟೇನೆ ಉಳ್ಕೊಂಡಿದೆ ಅಲ್ವಾ, ಅದನ್ನು ಮುಚ್ಚಿಟ್ಬಿಟ್ಟು ಇದನ್ನು ನೋಡಿ ಚಕ್ಲಿ ಒರಳಿಗೆ ಹಾಕೋಕ್ಕೋ ಮುಂಚೆ ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡು ಆಮೇಲೆ ಚಕ್ಲಿ ಒರಳಿಗೆ ಹಾಕಬೇಕಾಗತ್ತೆ. ನೋಡಿ ಇದಕ್ಕೆ ಇನ್ನು ಸ್ವಲ್ಪ ಬೇಕಾಗತ್ತೆ, ಸೊ ಇನ್ನು ಸ್ವಲ್ಪ ತೊಗೊಂಡು ಇದಕ್ಕೆ ಫಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿ ಅದು ಇದರಲ್ಲಿ ದೊಡ್ಡ ಕಣ್ಣು ಕೂಡ ಬರುತ್ತೆ, ಸಣ್ಣದಾಗಿರೋ ಅಂಥದ್ದು ಬರುತ್ತೆ ಚಕ್ಲಿ ಒರಳಲ್ಲಿ. ನಾನು ಇಲ್ಲಿ ದೊಡ್ಡದಾಗಿರೋ ಅಂಥದ್ದನ್ನು ತೊಗೊಂಡು ಮಾಡ್ತಾಯಿದ್ದೀನಿ. ದೊಡ್ಡದು ಮತ್ತು ಚಿಕ್ಕದು ಎರಡರಲ್ಲೂ ಕೂಡ ಮಾಡಿದ್ದೀನಿ. ಸೊ ಇವಾಗ ತೋರಿಸ್ತಾ ಇರೋ ಅಂಥದ್ದು ದೊಡ್ಡ ಕಣ್ಣಿಂದು ಸ್ನೇಹಿತರೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಬೇಯಿಸ್ಬೇಕಾಗತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ, ಎಲ್ಲೂ ಕೂಡ ಕಟ್ಟ ಹಾಕ್ತಾ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿಯಾಗಿ ನಾವು ಎಣ್ಣೆ ಎಷ್ಟು ಇಟ್ಕೊಂಡಿರ್ತೀವಿ ಬಾಣಲಿನಲ್ಲಿ ಅದಕ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟು ನಾವಿಲ್ಲಿ ಚಕ್ಲಿಯನ್ನು ಹೊತ್ಕೊಂಡು ಹಾಕ್ಕೊಳ್ಬೋದು. ಒಬ್ಬರೇ ಸಾಕು ಸ್ನೇಹಿತರೆ, 2-3 ಜನ ಏನೂ ಬೇಡ, ಒಬ್ಬರೇ ಎಷ್ಟಿದ್ರೂ ಕೂಡ ಚಕ್ಲಿಯನ್ನು ಮಾಡಿಬಿಡ್ಬೋದು. ಇವಾಗ ಎಣ್ಣೆನ ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆಗೆ ಎಷ್ಟು ಇಳಿಸುತ್ತೆ ಅಷ್ಟು ಚಕ್ಲಿಗಳನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೀವೇ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಚಕ್ಲಿ ಕಟ್ಟಾಗಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಕಲರು ಕೂಡ ಚೆನ್ನಾಗಿತ್ತು, ಪೂರ್ತಿ ಕೆಂಪುಗೂ ಬಂದಿರಲಿಲ್ಲ. ಸೊ ಚಕ್ಲಿ ಕಲರು ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನೋಡಿ ಅದು ಮೇಲೆ ಬರೋ ತನಕ ಅದನ್ನು ಏನು ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ಬೇಯ್ತಾ ಮೇಲಕ್ಕೆ ಬಂದುಬಿಡುತ್ತೆ, ಬಬ್ಬಲ್ಸು ಕೂಡ ಕಡಿಮೆ ಆಗುತ್ತೆ. ಸೊ ಎರಡೂ ಸೈಡಲ್ಲೂ ಅದನ್ನು ಚೆನ್ನಾಗಿ ಫ್ಲಿಪ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಟ್ರೆಡಿಷ್ನಲ್ ವೇ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗೋದಿಲ್ಲ. ನಾನು ಅಮ್ಮನ ಹತ್ರ ಹೇಳಿಸ್ಕೊಂಡು ಮಾಡಿರೋ ಅಂಥ ವಿಡಿಯೋ ಇದು. ಹಳೆ ಕಾಲದಿಂದನೂ ಕೂಡ ಈ ರೀತಿಯಾಗಿಯೇ ಮಾಡೋದು. ಹಳೆ ಕಾಲ ಅಂತಂದರೆ ನಮ್ಮ ಅಜ್ಜಿ ಕಾಲ ಆ ಥರ ಹೇಳ್ತೀವಿ ಅಲ್ವಾ, ಅಜ್ಜಿ ಮಾಡೋ ಥರ ಅಮ್ಮ ಮಾಡೋ ಥರ ಅಂತ. ಸೊ ಆ ರೀತಿಯಾಗಿ ಇರೋವಂಥ ಟ್ರೆಡಿಷ್ನಲ್ ವೇನಲ್ಲಿ ಮಾಡಿರೋ ಅಂಥ ಚಕ್ಲಿ ಸ್ನೇಹಿತರೆ. ಇದು ಇನ್ಸ್ಟೆಂಟ್ ಅಂತ ಹೇಳೋದಕ್ಕಾಗಲ್ಲ. ಇದು ಹಿಟ್ಟು ಒಂದು ರೆಡಿ ಇತ್ತು ಅಂತ ಹೇಳಿದ್ರೆ ಆರಾಮ್ಸೆ ಯಾವಾಗ ಬೇಕಾದ್ರೂ ನಾವು ಈ ಚಕ್ಲಿಯನ್ನು ಮಾಡ್ಕೊಳ್ಬೋದು. ಹಬ್ಬ ಆಗಲಿ, ಫಂಕ್ಷನ್ಸ್ ಆಗಲಿ, ಟೀ ಟೈಮ್ ಸ್ನ್ಯಾಕ್ಸ್ ಆಗಲಿ, ಅಥವಾ ಮಕ್ಕಳು ಬೇಕು ಅಂದಾಗಲಿ ಇದನ್ನು ಮಾಡ್ಕೊಳ್ಬೋದು. ನೋಡಿ ಇವಾಗೆಲ್ಲ ಚೆನ್ನಾಗಿ ಬಬಲ್ಸ್ ಎಲ್ಲ ಕಡಿಮೆ ಆಗಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ನೀವೇ ನೋಡ್ತಾ ಇದ್ದೀರಾ, ನೋಡಿದ್ರೆ ಗೊತ್ತಾಗತ್ತೆ. ಮತ್ತು ಎಣ್ಣೆನೂ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸಣ್ಣ ಕಣ್ಣಿಂದ ಮಾಡಿರೋ ಅಂಥ ಚಕ್ಲಿಯನ್ನು ನಾನಿಲ್ಲಿ ಹಾಕಿರೋ ಅಂಥದ್ದು. ಆವಾಗಲೇ ತೋರಿಸಿದ್ದು ದೊಡ್ಡದಾಗಿರೋ ಅಂಥ ಕಣ್ಣು, ಅಂದರೆ ನಾವು ಬೆಣ್ಣೆ ಮುರುಕು ಅಂತ ಹೇಳ್ತೀವಲ್ವ, ಸೊ ಆ ಒಂದು ಕಣ್ಣಲ್ಲಿ ಹಾಕಿರೋ ಅಂಥದ್ದು, ಆ ಪ್ಲೇಟನ್ನು ಯೂಸ್ ಮಾಡಿರೋ ಅಂಥದ್ದು. ಇದು ಸಣ್ಣಗಿರೋ ಅಂಥ ಪ್ಲೇಟನ್ನು ಹಾಕ್ಕೊಂಡಿರೋ ಅಂಥದ್ದು. ಎರಡೂ ಕೂಡ ಒಂದೇ ಬರುತ್ತೆ ಅಲ್ವಾ, ಸೊ ಅದನ್ನು ಯೂಸ್ ಮಾಡಿರೋ ಅಂಥದ್ದು. ತುಂಬ ಚೆನ್ನಾಗಿತ್ತು. ನೋಡಿ ಇದು ಕೂಡ ಅಷ್ಟೇ, ಚಿಕ್ಕದಾಗಿರೋದು ಸ್ವಲ್ಪ ಬೇಗ ಬೇಯುತ್ತೆ, ಅದು ದೊಡ್ಡದಾಗಿರೋ ಅಂಥ ಪ್ಲೇಟು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಪೇಷನ್ಸಿಂದ ಮಾಡಬೇಕು. ಐ ಫ್ಲೇಮ್ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಅದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಒಳಗಡೆ ಬೆಂದಿರೋದಿಲ್ಲ ಸ್ನೇಹಿತರೆ. ಪೂರ್ತಿ ಬಬ್ಬಲ್ಸ್ ನಿಲ್ಲೋ ತನಕ ಚಕ್ಲಿನ ಬಿಡೋದು ಬೇಡ. ಸ್ವಲ್ಪ ಬಬ್ಬಲ್ಸ್ ಕಡಿಮೆ ಆಗಿದೆ ಅಂತ ಅಂದಾಗ ನಾವು ತೆಗೆದುಬಿಡೋಣ ಎಣ್ಣೆಯಿಂದ. ಯಾಕಂದರೆ ಪೂರ್ತಿ ಬಿಟ್ಬಿಟ್ರೆ ಇದು ಆಚೆ ತೆಗೆದ ಮೇಲೂ ಕೂಡ ಸ್ವಲ್ಪ ಫ್ರೈ ಆಗುತ್ತೆ, ಆ ಬಿಸಿಗೆ ಇನ್ನು ಸ್ವಲ್ಪ ಫ್ರೈ ಆಗಿಬಿಡುತ್ತೆ. ಅದಕ್ಕೇ ನೋಡಿ ಇವಾಗ ಇದು ಕೂಡ ಆಗಿದೆ. ಸೊ ಇದೇ ರೀತಿಯಾಗಿ ಉಳಿದಿರೋವಂಥ ಹಿಟ್ಟನ್ನು ಕೂಡ ಸ್ವಲ್ಪನೇ ಈ ಥರ ಹಿಂಗೆ ಒತ್ಕೊಂಡು ಮಾಡ್ಕೊಳ್ಬೋದು. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈಸಿಯಾಗಿ ಮಾಡೋ ಅಂಥ ರೆಸಿಪಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.